ಹಲೋ ಹಾಯ್ ಫ್ರೆಂಡ್ಸ್, ಯುಸಿ ಡೈರೀಸ್ ಚಾನಲಿಗೆ ಸ್ವಾಗತ. ಕ್ವಿಕ್ ಆಗಿ ನಂಗೆ ಹೇರ್ ಡೈ ಮಾಡ್ಕೋಬೇಕಪ್ಪ. ನನ್ನ ಹೇರು ಬ್ಲ್ಯಾಕ್ ಇದೆ, ಇದನ್ನು ಬ್ರೌನ್ ಮಾಡ್ಕೋಬೇಕು. ಇನ್ನು ನನ್ನ ಹೇರು ಗ್ರೇ ಇದೆ, ಇದನ್ನು ಬ್ರೌನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ನಾನಿವತ್ತು ತಿಳಿಸಿಕೊಡ್ತೇನೆ ಒಂದು ಸೂಪರ್ ಆಗಿರೋ ನ್ಯಾಚುರಲ್ ಹೇರ್ ಡೈ ಬಗ್ಗೆ. ನಾವು ಪಾರ್ಲರಿಗೆ ಹೋಗಿ ಕೂಡ ಹೇರ್ ಡೈ ಮಾಡ್ಕೋಬಹುದು. ಆದರೆ ಅವರು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರೋದ್ರಿಂದ ಅದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದ್ರ ಬದಲಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಅದ್ರ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬನ್ನಿ ಈಗ ಹೇರ್ ಡೈ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಸಾಸ್ ಪ್ಯಾನ್ ತಗೊಳ್ತಿದ್ದೇನೆ. ಇದಕ್ಕೆ 1.5 ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ನೀರು ಬಿಸಿಯಾಗಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು 2 ಸ್ಯಾಶೆಟ್ನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಬ್ರೂ ಕಾಫಿ ಪೌಡರ್. ನೀವು ಬೇರೆ ಯಾವುದೇ ಬ್ರ್ಯಾಂಡ್ ಕಾಫಿ ಪೌಡರನ್ನು ಯೂಸ್ ಮಾಡ್ಕೋಬೋದು. ಒಂದ್ಸಲ ಈ ಥರ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಸಿಮ್ಮಲ್ಲಿಟ್ಟು 5 ನಿಮಿಷ ಕುದಿಸ್ತೇನೆ. ಈ 5 ನಿಮಿಷದಲ್ಲಿ ನಾವು ಸೆಕೆಂಡ್ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಂಡು ಬರೋಣ. ಈಗ ನಾನಿಲ್ಲಿ ಒಂದು ಬೌಲ್ ತಗೊಂಡು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದೆ. ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೌಡರನ್ನು ಕಲಿಸ್ಕೊಳ್ತಿದ್ದೇನೆ. ಈಗ ಈ ಕಾರ್ನ್ಫ್ಲೋರನ್ನು ನಾನು ಕಾಫಿಗೆ ಹಾಕ್ಕೊಳ್ತಿದ್ದೇನೆ. ಕಾರ್ನ್ಫ್ಲೋರನ್ನು ಹಾಕಬೇಕಾದ್ರೆ ನಾನು ಕಾಫಿಯನ್ನು ಸಿಮ್ಮಲ್ಲೇ ಇಟ್ಕೊಂಡಿದ್ದೇನೆ. ಈ ಥರ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಕೂಡ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬರುವಾಗ ಸ್ಟವನ್ನು ಆಫ್ ಮಾಡ್ಕೊಂಡ್ರಾಯ್ತು. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೇನೆ. ನಾವು ಈ ಹೇರ್ ಡೈಯಲ್ಲಿ ಕಾಫಿಯನ್ನು ಯೂಸ್ ಮಾಡಿದ್ದೇವೆ. ಕಾಫಿ ಹೇರಿಗೆ ಕಲರ್ ಕೊಡೋದಲ್ಲದೆ ನಮ್ಮ ಹೇರ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡ್ತದೆ, ಹೇರ್ ಗ್ರೋತಿಗೆ ಸಹಾಯ ಮಾಡ್ತದೆ, ಅದೇ ಥರ ಹೇರ್ ಫಾಲನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಕಾರ್ನ್ಫ್ಲೋರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಇರೋದ್ರಿಂದ ಇದು ಕೂಡ ನಮ್ಮ ಹೇರ್ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ಈಗ ಹೇರ್ ಡೈ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಸ್ಕಾಲ್ಪಿಗೆ ಮತ್ತು ಹೇರ್ ಲೆಂತಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 1 ಗಂಟೆ ಬಿಟ್ಟು ಹೋಗಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ಇನ್ಸ್ಟೆಂಟಾಗಿ ನಿಮ್ಮ ಹೇರ್ ಕಲರ್ ಬ್ರೌನ್ ಆಗಿರುತ್ತೆ, ಲೈಟ್ ಬ್ರೌನ್ ಆಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದ್ರ ಜೊತೆಗೆ ಹೇರಲ್ಲಿ ಶೈನಿಂಗ್ ಇರುತ್ತೆ. ಖಂಡಿತ ನೀವು ಈ ರೆಮಿಡಿ ನಮ್ಮ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.